ಸಲ ತಮ್ಮ ಪ್ರೀತಿ ದೊಡ್ಡವಾಡದ ಅವ್ರ ಮಗಳನ್ನು ಜೊತೆಗೆ ಅಮಿತ್ ಖೋರೆ ಅವರಲ್ಲ ಅವ್ರನ್ನ ಕಂಟಿನ್ಯೂಸ್ ಆಗಿ ಹುಡ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ ಅನ್ನೋದು ಪ್ರಬಲವಾದ ಆರೋಪ. ಇರಲಿ ಅವ್ರು ಏನು ಮಾಡ್ತಾರೋ ಮಾಡಿದ್ದಾರೆ, ಅದ್ರ ಬಗ್ಗೆ ಕಾನೂನಾತ್ಮಕ ಏನು ಹೋರಾಟ ಮಾಡಬೇಕಾಗ್ಯದ ಅದನ್ನು ಅವ್ರು ವಿರೋಧಗಳು ಮಾಡಬೇಕಷ್ಟ. ಅದನ್ನು ಉಳಿದವ್ರಿಗೆ ಸಾಧ್ಯ ಇಲ್ಲ ಹೇಳೋಕ್ಕೆ. ಅಲ್ಲಿದ್ದಂಥ ಸದಸ್ಯರು ಡೈರೆಕ್ಟರ್ಸು ಅವ್ರು ಹೇಳಬೇಕು, ಅವ್ರು ಕೇಳಬೇಕು. ಯಾಕಪ್ಪ ಅಂದ್ರೆ ಅವ್ರಿಗೆ ಹಕ್ಕು ಅದಕ್ಕೆ ಕೇಳೋದು. ಮತ್ತು ನೋಡ್ರಿ, ಅನ್ಯಾಯಕ್ಕೊಳಗಾದವ್ರು ಕೇಳಲಿಕ್ಕೆ ಅಂದ್ರೆ ಯಾರು ಕೇಳಕ್ಕೆ ಸಾಧ್ಯ? ನಾವು ಭಾಳ ಧ್ವನಿ ಕೊಡ್ಬೋದು ಅಷ್ಟೇ ಅವ್ರಿಗೆ. ಇಲ್ಲಿ ನಡೆದ್ರಿ ಅನ್ಯಾಯ ಅಂತ ಹೇಳೋರು ಅಷ್ಟೇ. ಇದು ಅನ್ಯಾಯ ನಡೆದಿಲ್ವಾ? ಅನೇಕ ಡೈರೆಕ್ಟರ್ಗಳು ನನ್ನ ಜೊತೆ ಮಾತಾಡಿದ್ದು ಉಂಟು, ಅನೇಕ ಸದಸ್ಯರ ಸಹಿತ ಮಾತಾಡಿದ್ದು. ಇಲ್ಲರಿ ಅಲ್ಲಿ ಮೆಂಬರ್ನ ಮಾಡ್ಕೊಳ್ತಾ ಇರಲಿ, ಏನು ಮಾಡ್ತಾರೆ ಗೊತ್ತಾಗೋದಿಲ್ಲ ರೀ. ಈ ಗೊತ್ತಾಗದಂತಹ ವ್ಯವಸ್ಥೆಯನ್ನು ಮಾಡ್ಕೊಂಡಂಥ ಪಾಪ ಅವರು ಇವತ್ತು ದೊಡ್ಡ ಸಂಸ್ಥೆಗಳನ್ನು ಬೆಳೆಸಿದ್ದಾರೆ. ಅನೇಕ ಶಿಕ್ಷಣ ಸಂಸ್ಥೆಗಳಿದ್ದಾವೆ, 300ಕ್ಕೂ ಹೆಚ್ಚು. ಅದರ ಮೂಲಕ ಸಾಕಷ್ಟು ಗಳಿಸ್ಕೊಳ್ತಾ ಇದ್ದಾರೆ. ಓಪನ್ ಮಾರ್ಕೆಟ್ದಾಗ ಗಳಿಕೆ ಆಗಿರೋದು. ಅದು ನಮ್ಮ ಉದ್ದೇಶ ಏನಿರ್ತದೆ, ಓಪನ್ ಮಾರ್ಕೆಟದ್ದು ಪ್ರೈವೇಟ್ ದರ್ಗಾಗೆ ಕೊಟ್ಟಿದ್ದಪ್ಪ ಅಂದ್ರೆ ಜನಕ್ಕೆ ಒಳ್ಳೇದಾಗ್ತದೆ. ಇವತ್ತು ಒಳ್ಳೇದಾಗ್ತದೆ ಇಲ್ಲಂತಲ್ಲ, ಆದರೆ ಕೇರಳಿಗೆ ಭಾಳ ಜನ ಹೋಗೋದೇ ಇಲ್ಲ. ಯಾಕೆ ಹೇಳ್ರಿ? ಬಿಲ್ ಭಾಳ ಆಗ್ತದೆ ರೀ, ನಮ್ಗೆ ಸಾಧ್ಯ ಇಲ್ಲ ರೀ ಅದನ್ನೆಲ್ಲ ಅಂತೇಳಿ. ಮತ್ತು ಸತ್ಯನೂರು ಅವರು ಬ್ಲಡ್ ರಿಪೋರ್ಟ್ ತೊಗೊಂಡು ಹಿಡ್ಕೊಂಡು ಒಂದು ಸಣ್ಣ ನಮ್ಮ ಮೂತ್ರ ಏನೋ ಟೆಸ್ಟ್ ಹಿಡ್ಕೊಂಡು ಏನು ನೀವು ತೂತು ಎಲ್ಲ ನಾವು ತುಟ್ಟಿ ಮಾರ್ಕೆಟದ ಹೆಚ್ಚು. ಅಲ್ಲಿ ಒಳಗೆ ಹೋಯ್ತಪ್ಪ ಅಂತಂದ್ರೆ ಕಬ್ಬ ಗಾಢದ ಹೈತಿರಿದಂಗಾಗಿ ಹೋಗ್ಬಿಡ್ತದ. ಧ್ವನಿ ಹೇಳ್ತಾರೆ ಪಾಪ ಸಾಮಾನ್ಯ ಜನ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಏನೋ ಒಂದಿಷ್ಟು